ಬಿ ಆರ್ ಪಾಟೀಲ್ ಹೇಳಿಕೆಗೆ ಉಪಮುಖ್ಯಮಂತ್ರಿಗಳು ಅದೆಲ್ಲ ಸುಳ್ಳು, ನಾವೆಲ್ಲ ಹರಿಶ್ಚಂದ್ರರು, ನಮ್ಮದೆಲ್ಲ ಪಾರದರ್ಶಕ ಆಡಳಿತ, ಸಾಧ್ಯವೇ ಇಲ್ಲ ಇವೆಲ್ಲ ಅಂತ ಹೇಳಿ ಉತ್ತರ ಕೊಟ್ಟಂತ ಉಪಮುಖ್ಯಮಂತ್ರಿ ಇವತ್ತೇನು ಹೇಳ್ತಾ ಇದ್ದಾರೆ? ಮುಖ್ಯಮಂತ್ರಿಗಳು ಆ ಸಚಿವರು ಉತ್ತರ ಕೊಟ್ಕೊತಾರೆ, ನನಗೇನು ವಿಷಯ ಗೊತ್ತಿಲ್ಲ, ಇವ್ರು ಯಾರ್ಯಾರು ಏನೇನು ಮಾತಾಡೋರು ನನಗಿನ್ನೂ ಗಮನಕ್ಕೆ ಬಂದಿಲ್ಲ, ವಿಷಯ ತಿಳ್ಕೊಂಡು ಹೇಳ್ತೀನಿ ಅಂತ ಕದ್ದೊಯ್ತಾರೆ. ಫಲಾನುವಾದ ಉಪಮುಖ್ಯಮಂತ್ರಿ ರಾಜು ಕಾಗೆ ನನಗೆ ವಿಶೇಷ ಅನುದಾನ ಅಂತ ಕೊಟ್ಟು 2 ವರ್ಷದಿಂದ 2 ವರ್ಷ ಆಯಿತು, 25 ಕೋಟಿ ಇನ್ನೂ ಹಣ ಆಡಳಿತಾತ್ಮಕವಾದಂಥ ಟೆಂಡರ್ ಪ್ರೋಸೆಸ್ಸು ಮಾಡಲಿಲ್ಲ, ಕಾಮಗಾರಿನೂ ಪ್ರಾರಂಭ ಮಾಡಕ್ಕೆ ಬಿಟ್ಟಿಲ್ಲ. ಅವರ ಹೇಳಿಕೆ ಇವತ್ತಿಲ್ಲಿ. ಇದರ ಉದ್ದೇಶ ಏನು? ಮುಖ್ಯಮಂತ್ರಿಗಳು ಅವರ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರ ಶಾಸಕರಿಗೆಲ್ಲ 70 ಕೋಟಿ 80 ಕೋಟಿ ಇನ್ನು ಯಾರು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಎಲ್ಲ ರೀತಿಯ ಆರ್ಥಿಕ ನೆರವು ಕೊಡ್ತೀನಿ ಅಂತ ಪಾಪ 100 ಬಾರಿ ಭರವಸೆ ಕೊಟ್ಕೊಂಡವ್ರೆ, ಕೊಡ್ತಾನೂ ಅವರೇ. ಆದರೆ ಅವರ ಕ್ಷೇತ್ರಕ್ಕೆ ಶಾಸಕರುಗಳು ಹೋಗದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಟ್ಕೊಂಡು ಕೂತಿದ್ದಾರೆ. ಇನ್ನು ಗೋಪಾಲಕೃಷ್ಣ ಅವರು ಹೇಳ್ತಾರೆ ರಾಜೀನಾಮೆ ಕೊಡ್ಲಿ, ಈಗ ತಪ್ಪೇನು ಮಾಡಿಲ್ಲ ಅಂದ್ರೆ ಬೇಕಾದ್ರೆ ಆಮೇಲೆ ಮಂತ್ರಿ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ವಿರೋಧ ಪಕ್ಷಗಳು ಹೇಳ್ತಾ ಇಲ್ಲ. ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳೇ, ಇಲ್ಲಿ ವಿರೋಧ ಪಕ್ಷಗಳು ಅಸೂಯಿಂದ ನಾವು ಮಾತಾಡ್ತಾ ಇಲ್ಲ, ಇಲ್ಲಿ ಮಾತನಾಡ್ತಿರೋದು ನಿಮ್ಮ ಸಹಪಾಠಿಗಳು, ನಿಮ್ಮ ಪಕ್ಷದ ಶಾಸಕರು. ಈ ಕಾಂಗ್ರೆಸ್ ಹೈಕಮಾಂಡ್ ಇದೆ ಇಲ್ಲಿ ದೇಶದಲ್ಲಿ. ಈ ಶಾಸಕರ ಕತೆ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಬ್ರದರ್, ಇದು ನೋಡಿದ್ರೆ 3 ದಿವಸದ್ದು ಬೆಳವಣಿಗೆ. ಬಹುಶಃ ಪೂರ್ಣಚಂದ್ರ ತೇಜಸ್ವಿ ಅವರ ತಬರನ ಕತೆ ಗಿರೀಶ್ ಕಾರ್ನಾಡ್ ತೆಗೆದಿದ್ದು, ಯಾರು ತೆಗೆದಿದ್ದು ನೀವೆಲ್ಲ ನೋಡಿದ್ರೆ ಇಲ್ಲೋ ಗೊತ್ತಿಲ್ಲ, ಹಳೆ ಪಿಕ್ಚರು. ಗಿರೀಶ್ ಕಾಸರವಳ್ಳಿ, ಸಾರಿ, ತಬರನ ಕತೆ ಆಗಿದೆ ಈ ಶಾಸಕರ ಪರಿಸ್ಥಿತಿ. ಪಾಪ ತಬರನ ಕತೆ ಹೀರೋ ಕೆಲಸದಿಂದ ರಿಟೈರ್ ಆದಮೇಲೆ ಪಿಂಚಣಿ ಪಡೀಲಿಕ್ಕೆ ಅಲಿತಕ್ಕಂಥ ಒಂದು ಸ್ಟೋರಿ. ಅದು ಇವತ್ತು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಶಾಸಕರ ಪರಿಸ್ಥಿತಿನ ತಬರನ ಕತೆಗೆ ತಂದು ನಿಲ್ಲಿಸಿದ್ದಾರೆ. ದಿನಾ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ, ದಿನ ಬೇಡ್ಕತಾವ್ರೆ. ಯಾರು ಮಧ್ಯವರ್ತಿಗಳೋ ಇನ್ಯಾರು ನಿಟ್ಕೊಂಡವರೋ ಅಲ್ಲಿ ಕಲೆಕ್ಷನ್ ಆದಮೇಲೆ ಸಲೀಸಾಗಿ ಕೆಲವರಿಗೆ ಹೋಗ್ತಾ ಇದೆ. ಪಾಪ ಹಲವಾರು ಶಾಸಕರು ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ, ಅಯ್ಯೋ ಸದ್ಯ ಹೇಗಪ್ಪ ಕೆಲಸ ಆದ್ರೆ ಸಾಕು ನಮಗೆ, ಲೆಟ್ರ್ ಕೊಟ್ಟಂಗೆ ಕೊಡ್ತಾರೆ ಪಾಪ ಅವ್ರ ಶಾಸಕರು. ಆ ಲೆಟ್ರ್ ತಗೊಂಡೋಗಿ ಅವನ ದುಡ್ಡು ಕೊಟ್ಟು ಹಣ ಬಿಡುಗಡೆ ಮಾಡಿಸ್ಕೊಂಡ್ ಬರ್ತಾನೆ. ಇದು ನಡೀತಿರ್ತಕ್ಕಂಥ ರಾಜ್ಯದಲ್ಲಿ ಪ್ರಕ್ರಿಯೆಗಳು ಅಂತಕ್ಕಂಥದ್ದು ನಿಮ್ ಗಮನಕ್ಕೆ ತರ್ತೀನಿ ಬಿಡದ. ಇಲ್ಲಿ ಮುಖ್ಯಮಂತ್ರಿಗಳು ಇವತ್ತು ರಾಯಚೂರಲ್ಲಿ ಅಂತಾರೆ, ಪತ್ರಿಕರು ಕೇಳಿದ್ರು. ವಿಶೇಷ ಅನುದಾನ ಅಂತ ಹೇಳಿ ರಾಜು ಕಾಗೆ ಅವರು ಹೇಳ್ತಾರಲ್ಲ ಅಂತ ನೀವು ಮಾಧ್ಯಮದ ಸ್ನೇಹಿತರು ಕೇಳಿದ್ರೆ, ಎಲ್ಲಿದೆ ವಿಶೇಷ ಅನುದಾನ? ಮುಖ್ಯಮಂತ್ರಿಗೆ ವಿಶೇಷ ಅನುದಾನ ಇದೆಯಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.